Good morning everyone. Today I'll be discussing about foreign exchange rate. What do you mean by foreign exchange rate? It is the price of one currency in terms of another. Because the foreign exchange rate compares two countries' currencies, the rate depends on the value of each currency and thus on the economies of both countries and the desirability of the goods and services of each country. Therefore, the foreign exchange rate is fixed depending upon two countries' currency. Our country currency with the country with which we are trading. It depends on both the countries' trade. That is what they have told, desirability of goods and services. So, ಎರಡು ದೇಶದ ನಡುವೆ ಇರುವಂತಹ ಟ್ರೇಡ್ ಇರ್ಬೋದು. ಆನ್ ದ್ಯಾಟ್ ಬೇಸಿಸ್ ಎಕ್ಸ್ಚೇಂಜ್ ರೇಟ್ನ ಒಂದು ದೇಶದ ಎಕ್ಸ್ಚೇಂಜ್ ರೇಟ್ ಕರೆನ್ಸಿದು ಎಕ್ಸ್ಚೇಂಜ್ ರೇಟ್ನ ಡಿಟರ್ಮಿನ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಫಾರಿನ್ ಎಕ್ಸ್ಚೇಂಜ್ rate. So there are different types of foreign exchange rates. In that there are three major exchange rates. First one, fixed exchange rate, flexible exchange rate and managed floating rate. Let us first discuss about fixed exchange rate system. Fixed exchange rate system refers to a system in which exchange rate for a currency is fixed by the government. ಇಲ್ಲಿ ಕಂಟ್ರೀಸ್ ಎಕ್ಸ್ಚೇಂಜ್ ರೇಟ್ನ ಫಿಕ್ಸ್ ಮಾಡೋದು ಗೌರ್ಮೆಂಟ್ ಇಂಟರ್ವೆನ್ಷನ್ ಇರುತ್ತೆ. ದ ಬೇಸಿಕ್ ಪರ್ಪಸ್ ಆಫ್ ಅಡಾಪ್ಟಿಂಗ್ ದಿಸ್ ಸಿಸ್ಟಮ್ ಇಸ್ ಟು ಎನ್ಶ್ಯೂರ್ ಸ್ಟೆಬಿಲಿಟಿ ಇನ್ ಫಾರಿನ್ ಟ್ರೇಡ್ ಆ್ಯಂಡ್ ಕ್ಯಾಪಿಟಲ್ ಮೂವ್ಮೆಂಟ್ಸ್. ಇಟ್ ಕುಡ್ ಬಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಬೇರೆ ರೀತಿ ಯಾವುದೇ ಟ್ರಾನ್ಸಾಕ್ಷನ್ಸ್ ಆಗ್ತಾಯಿದ್ರು ಕೂಡ ಫಾರಿನ್ ಟ್ರೇಡ್ ಟ್ರಾನ್ಸಾಕ್ಷನ್ಸಲ್ಲಿ ಸ್ಟೆಬಿಲಿಟಿ ಇರಲಿ ಅನ್ನೋ ರೀಸನ್ಗೋಸ್ಕರ ಗೌರ್ಮೆಂಟ್ ವಿಲ್ ಫಿಕ್ಸ್ ದ ಎಕ್ಸ್ಚೇಂಜ್ ರೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರೀಸ್ ಕರೆನ್ಸಿ. ಏನಕ್ಕೆ ಅಂದರೆ ಸ್ಟೆಬಿಲಿಟಿ ಇರಲಿ, ಆಲ್ ದ ಟೈಮ್ ಸ್ಟೆಬಿಲಿಟಿ ಶುಡ್ ಬಿ ಮೇಂಟೈನ್ಡ್. ಸೊ ಗೌರ್ಮೆಂಟ್ ಅಂಡರ್ಟೇಕ್ಸ್ ಟು ಬೈ ಫಾರಿನ್ ಕರೆನ್ಸಿ ವೆನ್ ದ ಎಕ್ಸ್ಚೇಂಜ್ ರೇಟ್ ಬಿಕಮ್ಸ್ ವೀಕರ್ ಆ್ಯಂಡ್ ಸೆಲ್ ದ ಫಾರಿನ್ ಕರೆನ್ಸಿ ವೆನ್ ದ ಎಕ್ಸ್ಚೇಂಜ್ ರೇಟ್ ಗೆಟ್ಸ್ ಸ್ಟ್ರಾಂಗರ್. ಸೊ ಸೆಂಟ್ರಲ್ ಬ್ಯಾಂಕ್ ಆಫ್ ಎವ್ರಿ ಕಂಟ್ರಿ, ಗೌರ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ದ ಕಂಟ್ರಿ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾನಲ್ಲಿ ಸೆಂಟ್ರಲ್ ಬ್ಯಾಂಕ್ ಇಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಟರ್ಮೈನ್ಸ್ ದ ಎಕ್ಸ್ಚೇಂಜ್ ರೇಟ್, ಇಟ್ ಹ್ಯಾಸ್ ಟು ಡಿಟರ್ಮೈನ್ ಅಕಾರ್ಡಿಂಗ್ ಟು ದ ಟ್ರೇಡ್ ದಟ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್ ದ ಟೂ ಕಂಟ್ರೀಸ್. ಫಾರ್ ಎಕ್ಸಾಂಪಲ್ ಇಂಡಿಯಾ ಮತ್ತು US ಟ್ರೇಡ್ ಅಂತ ತಗೊಂಡ್ರೆ, ಇಂಡಿಯಾ US ನಡುವೆ ಆಗ್ತಾ ಇರುವಂತಹ ಅಗ್ರಿಮೆಂಟ್ಸು, ಬಿಸ್ನೆಸ್ಸು, ಅದರ ಬೇಸಿಸ್ ಮೇಲೆ ಎಕ್ಸ್ಚೇಂಜ್ ವ್ಯಾಲ್ಯೂನ ಡಿಟರ್ಮಿನ್ ಮಾಡುತ್ತೆ. ಸೊ $1ಗೆ ಎಷ್ಟು ರುಪೀಸ್ನ ಪೇ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಅದನ್ನು ಫಿಕ್ಸ್ ಮಾಡೋದು ಯಾರು ಅಂದರೆ ಗೌರ್ಮೆಂಟ್, ದಟ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಆರ್ ಕಂಟ್ರಿ. ಸೊ ತುಂಬ ವೇರಿಯೇಷನ್ಸ್ ಆದಾಗ ಏನು ಮಾಡುತ್ತೆ, ಎಕ್ಸ್ಚೇಂಜ್ ರೇಟ್ಸು ವೀಕ್ ಆಗಿದೆ, ನಮ್ಮ ಕಂಟ್ರಿ ಕರೆನ್ಸಿ ವ್ಯಾಲ್ಯೂ ಬೀಳ್ತಾ ಇದೆ ಅಂತ ಗೊತ್ತಾದಾಗ ವಿ ವಿಲ್ ಬೈ ದ ಕಂಟ್ರೀಸ್ ಕರೆನ್ಸಿ. ನಮ್ಮ ಕರೆನ್ಸಿ ತುಂಬ ಸ್ಟ್ರಾಂಗ್ ಆಗಿದೆ ಗ್ಲೋಬಲ್ ಮಾರ್ಕೆಟಲ್ಲಿ ಅಂತ ಹೇಳಿದಾಗ ವಿ ವಿಲ್ ಟ್ರೈ ಟು ಸೆಲ್ ದ ಫಾರಿನ್ ಎಕ್ಸ್ಚೇಂಜ್ನಲ್ಲಿ ನಾವು ಮಾರ್ತೀವಿ ಕರೆನ್ಸಿನ. ನಾವು ಅಂದರೆ ಇಟ್ ಇಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ಒಂದು ಆಪರೇಷನ್ನ ಫಾಲೋ ಮಾಡೋದಕ್ಕೆ ದ ಗೌರ್ಮೆಂಟ್ ಹ್ಯಾಸ್ ಟು ಮೇಂಟೈನ್ ಲಾರ್ಜ್ ರಿಸರ್ವ್ಸ್ ಆಫ್ ಫಾರಿನ್ ಕರೆನ್ಸೀಸ್ to maintain the exchange rate at a level fixed by it. So for the range that the RBI has fixed, ಆ ರೇಂಜ್ಗೆ ಮೇಂಟೈನ್ ಮಾಡೋದಕ್ಕೋಸ್ಕರ ಸೆಂಟ್ರಲ್ ಬ್ಯಾಂಕು, ಎನಿ ಕಂಟ್ರೀಸ್ ಸೆಂಟ್ರಲ್ ಬ್ಯಾಂಕ್ ಶುಡ್ ಕೀಪ್ ದ ರಿಸರ್ವ್ಸ್ ಇನ್ ದ ಫಾರ್ಮ್ ಆಫ್ ಫಾರಿನ್ ಕರೆನ್ಸೀಸ್ or either in the form of gold, silver, any other precious metal to determine the exchange rate. So when the value of domestic currency is tied to the value of another country currency, it is known as pegging. Pegging ಅಂತ ಯಾವಾಗ ಹೇಳ್ತೀವಿ ಅಂದರೆ, ನಮ್ಮ ಡೊಮೆಸ್ಟಿಕ್ ಕಂಟ್ರಿ ಕರೆನ್ಸಿನ ಬೇರೆ ಒಂದು ದೇಶದ ಕರೆನ್ಸಿ ಜೊತೆ ಟೈ ಮಾಡಿದಾಗ ಅದಕ್ಕೆ ವರ್ಡ್ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಪೆಗ್ಗಿಂಗ್ ಅಂತ ಹೇಳ್ತೀವಿ. When value of a currency is fixed in terms of some other currency or in terms of gold, it is known as parity value of currency. ಗೋಲ್ಡನ್ನು ಬೇಸಾಗಿ ಇಟ್ಕೊಂಡು ನಾವು ವ್ಯಾಲ್ಯೂನ ಡಿಟರ್ಮಿನ್ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಪ್ಯಾರಿಟಿ ವ್ಯಾಲ್ಯೂ ಅಂತ ಕರಿತೀವಿ ಆ ಪರ್ಟಿಕ್ಯುಲರ್ ಕರೆನ್ಸಿನ. ಸೊ ಇನ್
ಟು ಸಮರೈಸ್ ಏನು ಹೇಳ್ಬೋದು ಅಂದರೆ ಗೌರ್ಮೆಂಟ್ ವಿಲ್ ಫಿಕ್ಸ್ ದ ಎಕ್ಸ್ಚೇಂಜ್ ರೇಟ್ ಆಫ್ ದ ಕಂಟ್ರೀಸ್ ಕರೆನ್ಸಿ ಇನ್ ಕೇಸ್ ಆಫ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್. ಇದಕ್ಕೆ ಎಕ್ಸಾಂಪಲ್ಸ್ ಕೊಡಬೇಕು ಅಂತ ಹೇಳಿದ್ರೆ ಯಾವ ಕಂಟ್ರಿ ಫಾಲೋ ಮಾಡುತ್ತೆ ಅಂದರೆ ಫಿಜಿ ಆ್ಯಂಡ್ ಕುವೆಟ್. These countries follow fixed exchange rate. So their countries central bank determines the exchange rate. The second type of exchange rate is flexible exchange rate. It is a system which refers to in which exchange rate is determined by forces of demand and supply of different currencies in the foreign exchange market. ಸೊ ಫ್ಲೆಕ್ಸಿಬಲ್ ಅಂತ ವರ್ಡ್ ಹೇಳ್ತಾ ಇದ್ದಂಗೆ ಫ್ಲಕ್ಚುವೇಷನ್ಸ್, ಚೇಂಜಸ್. ಸೊ ಎನಿ ಎಕ್ಸ್ಚೇಂಜ್ ರೇಟ್ ವಿಚ್ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ಫೋರ್ಸಸ್. ಮಾರ್ಕೆಟ್ ಫೋರ್ಸಸ್ ಅಂದರೆ ಇಲ್ಲಿ ಡಿಮಾಂಡ್ ಮತ್ತು ಸಪ್ಲೈ ಆಫ್ ಡಿಫ್ರೆಂಟ್ ಕರೆನ್ಸೀಸ್ ವಿಲ್ ಡಿಟರ್ಮೈನ್ ದ ಎಕ್ಸ್ಚೇಂಜ್ ರೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ. ಸೊ ಮಾರ್ಕೆಟ್ಗೆ ಬಿಟ್ಟುಬಿಡುತ್ತೆ ಆ ಪರ್ಟಿಕ್ಯುಲರ್ ಕಂಟ್ರಿ ಟು ಡಿಟರ್ಮೈನ್ ದ ಕಂಟ್ರೀಸ್ ಎಕ್ಸ್ಚೇಂಜ್ ರೇಟ್. ಸೊ ಎಷ್ಟು ಟ್ರೇಡ್ ಆಗ್ತಾ ಇದೆ, ಎಷ್ಟು ಟ್ರಾನ್ಸಾಕ್ಷನ್ಸು, ಅಗ್ರಿಮೆಂಟು, ಬಿಸ್ನೆಸ್ ನಡೀತಾ ಇದೆ ಎರಡು ಕಂಟ್ರಿಗಳ ನಡುವೆ, ಅದರ ಬೇಸಿಸ್ ಮೇಲೆ ಫಿಕ್ಸ್ ಮಾಡುತ್ತೆ. ಸೊ ಮಾರ್ಕೆಟ್ ವಿಲ್ ಫಿಕ್ಸ್ ಇಟ್. ಸೊ ಎಷ್ಟು ಜನ ನಮ್ಮ ಕರೆನ್ಸಿನ ಬೈ ಮಾಡ್ತಾ ಇದ್ದಾರೆ, ಎಷ್ಟು ಜನ ಸೇಲ್ ಮಾಡ್ತಾ ಇದ್ದಾರೆ, ಆ ಬೇಸಿಸ್ ಮೇಲೆ ಡಿಟರ್ಮಿನ್ ಮಾಡುತ್ತೆ. ದ ವ್ಯಾಲ್ಯೂ ಆಫ್ ಕರೆನ್ಸಿ ಈಸ್ ಅಲೌಡ್ ಟು ಫ್ಲಕ್ಚುವೇಟ್ ಫ್ರೀಲಿ ಅಕಾರ್ಡಿಂಗ್ ಟು ಚೇಂಜಸ್ ಇನ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಈಗ ತಾನೇ ಹೇಳ್ದಂಗೆ ಅದು ಮಾರ್ಕೆಟ್ಗೆ ಬಿಟ್ಟುಬಿಡುತ್ತೆ. ಸೊ ಗೌರ್ಮೆಂಟ್ ಇಂಟರ್ವೆನ್ಷನ್ ಇರಲ್ಲ. ದೇರ್ ಇಸ್ ನೋ ಗೌರ್ಮೆಂಟ್ ಇಂಟರ್ವೆನ್ಷನ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಅಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಎನಿ ಕಂಟ್ರಿ ವಿಲ್ ನಾಟ್ ಇಂಟರ್ಫಿಯರ್ ವೈಲ್ ಫಿಕ್ಸಿಂಗ್ ದ ಎಕ್ಸ್ಚೇಂಜ್ ರೇಟ್. ಸೊ ಮಾರ್ಕೆಟ್ಗೆ ಬಿಟ್ಟುಬಿಡುತ್ತೆ ಅದನ್ನು. ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಇಸ್ ಆಲ್ಸೋ ನೋನ್ ಆ್ಯಸ್ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್. ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂತ ಕರೀತಾರೆ ಫ್ಲೆಕ್ಸಿಬಲ್ನ ಕೂಡ, ಬಿಕಾಸ್ ಅದು ಫ್ಲೋಟ್ ಆಗ್ತಾ ಇರುತ್ತೆ, ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ. ದ ಎಕ್ಸ್ಚೇಂಜ್ ರೇಟ್ ಇಸ್ ಡಿಟರ್ಮೈನ್ಡ್ ಬೈ ಮಾರ್ಕೆಟ್ ಥ್ರೂ ಇಂಟರಾಕ್ಷನ್ಸ್ ಆಫ್ ಥೌಸಂಡ್ಸ್ ಆಫ್ ಬ್ಯಾಂಕ್ಸ್, ಫರ್ಮ್ಸ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್ ಸೀಕಿಂಗ್ ಟು ಬೈ ಆ್ಯಂಡ್ ಸೆಲ್ ಕರೆನ್ಸಿ ಫಾರ್ ಪರ್ಪಸಸ್ ಆಫ್ ಮೇಕಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಫಾರಿನ್ ಎಕ್ಸ್ಚೇಂಜ್. ಅಂದರೆ ಎಕ್ಸ್ಚೇಂಜ್ ರೇಟ್ನ ಹೇಗೆ ಡಿಟರ್ಮಿನ್ ಮಾಡ್ತಾರೆ ಅಂದರೆ ಎಲ್ಲ ಕಂಟ್ರಿದು ಬ್ಯಾಂಕ್ಸ್ ಇರುತ್ತಲ್ವ, ಎಷ್ಟು ಬ್ಯಾಂಕ್ಸು ಆ ಕಂಟ್ರಿದು ಬ್ಯಾಂಕ್ಸು ಎಷ್ಟು ಫಾರಿನ್ ಕರೆನ್ಸಿನ ಬೈ ಮಾಡ್ತಾ ಇದೆ, ಸೆಲ್ ಮಾಡ್ತಾ ಇದೆ, ಕಂಪನೀಸ್ ಇರ್ಬೋದು, ಫರ್ಮ್ಸು, ಅಗ್ರಿಮೆಂಟು, ಎನಿ ಬಿಸ್ನೆಸ್ ಎಂಟರ್ ಆದಾಗ, ಟ್ರಾನ್ಸಾಕ್ಷನ್ಸ್ ಎಂಟ್ರ್ ಮಾಡಿದಾಗ ಅಂಥ ಸಂದರ್ಭದಲ್ಲಿ ಎಷ್ಟು ಕರೆನ್ಸಿ ನಮ್ಮ ದೇಶದ ಕರೆನ್ಸಿ ಆಚೆ ಹೋಗ್ತಾ ಇದೆ, ಎಷ್ಟು ಬರ್ತಾ ಇದೆ ಬೇರೆ ದೇಶದ ಕರೆನ್ಸಿ, ಆ ಒಂದು ಬೇಸಿಸ್ ಮೇಲೆ ಎಕ್ಸ್ಚೇಂಜ್ ರೇಟ್ನ ಡಿಟರ್ಮಿನ್ ಮಾಡುತ್ತೆ. ಸೊ ದಟ್ ಈಸ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ದ ಥರ್ಡ್ ಒನ್ ಇಸ್ ಮ್ಯಾನೇಜ್ಡ್ ಫ್ಲೋಟಿಂಗ್ ರೇಟ್. It refers to a system in which foreign exchange rate is determined by market forces and central bank influences the exchange rate through intervention in the foreign exchange market. ಅಂದರೆ ಇಲ್ಲಿ it is a combination of fixed and flexible ಅಂತ ಹೇಳ್ಬೋದು. ಎರಡರದ್ದು ಜೊತೆಗೂಡಿ ಒಂದಾಗುವಂಥ ಟೈಪ್ ಆಫ್ ಎಕ್ಸ್ಚೇಂಜ್ ರೇಟ್ ಅಂದರೆ ಮ್ಯಾನೇಜ್ಡ್ ಫ್ಲೋಟಿಂಗ್ ರೇಟ್ ಅಂತ ಹೇಳ್ತಾರೆ. ಸೊ ಇಲ್ಲೇನಾಗುತ್ತೆ, ಮಾರ್ಕೆಟ್ ಫೋರ್ಸಸ್ಗೂ ಬಿಡ್ತಾರೆ, ಬಟ್ ಮಾರ್ಕೆಟ್ ಫೋರ್ಸಸಲ್ಲಿ ಜಾಸ್ತಿ ಫ್ಲಕ್ಚುವೇಷನ್ ಆಗ್ತಾಯಿದೆ ಅಂತ ಗೊತ್ತಾದಾಗ ಸೆಂಟ್ರಲ್ ಬ್ಯಾಂಕ್ ಕೂಡ ಇಂಟರ್ವೀನ್ ಆಗಿ ಅದು ಕೂಡ ಕಂಟ್ರೋಲ್ಗೆ ತಗೊಳುತ್ತೆ. ಸೊ ಎರಡೂ ಕೂಡ ಮ್ಯಾನೇಜ್ ಮಾಡುತ್ತೆ, ಒಟ್ಟಿಗೆ ಎರಡೂ ಕೂಡ ಸೇರುತ್ತೆ ಅಂತ ಹೇಳ್ಬೋದು. ಇಟ್ ಈಸ್ ಅ ಹೈಬ್ರಿಡ್. ಹೈಬ್ರಿಡ್ ಅಂದರೆ ಎರಡೂ ಮಿಶ್ರಣ, ಎರಡರ ಮಿಶ್ರಣ ಅಂತ ನಾವೇನು ಕರಿತೀವಿ ಕನ್ನಡದಲ್ಲಿ, ಆ ರೀತಿ. ಇಟ್ ಈಸ್ ಅ ಹೈಬ್ರಿಡ್ ಆಫ್ ಅ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಆ್ಯಂಡ್ ಅ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಇಂಡಿಯಾ. ನಮ್ಮ ದೇಶ ಇದನ್ನು ಫಾಲೋ ಮಾಡುತ್ತೆ. ಸೊ ಎಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಏನು ಮಾಡುತ್ತೆ, ಅದು ಮಾರ್ಕೆಟ್ ಫೋರ್ಸಸ್ಗೆ ಬಿಟ್ಬಿಡುತ್ತೆ ಸೆಂಟ್ರಲ್ ಬ್ಯಾಂಕು. ಅದು ಒಂದು ರೇಂಜ್ನ ಇಟ್ಕೊಂಡಿರುತ್ತೆ, ಒಂದು ಪರ್ಸಂಟೇಜ್ ಫ್ಲಕ್ಚುವೇಷನ್ ಎಷ್ಟಾಗ್ಬೋದು. ಫಾರ್ ಎಕ್ಸಾಂಪಲ್ 5% ಅಂತ ಇಟ್ಕೊಳ್ಳೋಣ ಫ್ಲಕ್ಚುವೇಷನ್ ರೇಟ್. ಇವತ್ತು ಡಾಲರ್ಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ ರೂಪಿ 75 ರೂಪೀಸ್ ಪರ್ ಡಾಲರ್ ಅಂತ ಅಂದ್ಕೊಳ್ಳೋಣ. ಸೊ ಸೆಂಟ್ರಲ್ ಬ್ಯಾಂಕ್ 5% ಫಿಕ್ಸ್ ಮಾಡುತ್ತೆ, 5 ರೂಪೀಸ್ ಅಂತ ವೇರಿಯೇಷನ್ ಅಂತ ಫಿಕ್ಸ್ ಮಾಡ್ಕೊಳ್ತು ಅಂತ ಹೇಳಿದ್ರೆ 75 ಇರೋದು 80 ಆದರೂ ಪರವಾಗಿಲ್ಲ, 75 ಇರೋದು 70 ಆದರೂ ಪರವಾಗಿಲ್ಲ. ಸೊ ಜಾಸ್ತಿ ಅಥವಾ ಕಡಿಮೆ 5 ರೂಪೀಸ್ ವೇರಿಯೇಷನ್ ಆದರೆ ಗೌರ್ಮೆಂಟ್ ವಿಲ್ ನಾಟ್ ಇಂಟರ್ವೀನ್, ಬಟ್
5 ರುಪೀಸ್ಗಿಂತ ಜಾಸ್ತಿ ಆಯಿತು, 80 ರುಪೀಸ್ಗಿಂತ ಜಾಸ್ತಿ ಹೊಟ್ಟೋಯ್ತು ಕರೆನ್ಸಿ ವ್ಯಾಲ್ಯೂ, ಅಥವಾ 70 ರುಪೀಸ್ಗಿಂತ ಕಡಿಮೆ ಆಗೋಯ್ತು ಕರೆನ್ಸಿ ವ್ಯಾಲ್ಯೂ ನಮ್ಮ ದೇಶದ್ದು, ಇಮಿಡಿಯೇಟಾಗಿ ಏನು ಮಾಡುತ್ತೆ ಆವಾಗ RBI ಪಿಚಿನ್ ಆಗುತ್ತೆ. ರಿಸರ್ವ್ ಬ್ಯಾಂಕು ಇಂಟರ್ವ್ಯೂನ್ ಆಗಿ ಓಪನ್ ಮಾರ್ಕೆಟ್ ಆಪ್ರೇಷನ್ಸ್ನ ಕಂಡಕ್ಟ್ ಮಾಡುತ್ತೆ. ಓಪನ್ ಮಾರ್ಕೆಟ್ ಆಪ್ರೇಷನ್ಸ್ ಅಂದರೆ ಏನು? ರಿಸರ್ವ್ ಬ್ಯಾಂಕ್ ವಿಲ್ ಬೈ ಆ್ಯಂಡ್ ಸೆಲ್ ದ ಕರೆನ್ಸೀಸ್ ಇನ್ ದ ಮಾರ್ಕೆಟ್. ಸೊ ಅದೇ ಒಂದು ಪಾರ್ಟಿಸಿಪೆಂಟ್ ಆಗಿ, ಅದು ಒಂದು ಡೀಲರ್ ಆಗಿ ಏನು ಮಾಡುತ್ತೆ, ನಮ್ಮ ಕಂಟ್ರಿ ಕರೆನ್ಸಿನ ಬೈ ಮಾಡುತ್ತೆ. ಯಾವ ಸಂದರ್ಭದಲ್ಲಿ ಬೈ ಮಾಡುತ್ತೆ ಅಂದರೆ, ನಮ್ಮ ಕಂಟ್ರಿ ಕರೆನ್ಸಿ ವೀಕ್ ಆಗ್ತಾ ಇದೆ ಅಂತ ಗೊತ್ತಾದಾಗ ಅದು ಬೈ ಮಾಡುತ್ತೆ. ನಮ್ಮ ಕಂಟ್ರಿ ಕರೆನ್ಸಿಗೆ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಗೊತ್ತಾದಾಗ ಅದಿನ್ನು ಸೆಲ್ ಮಾಡುತ್ತೆ. ಸೊ ಡಿಮಾಂಡ್ ವಿಲ್ ಇನ್ಕ್ರೀಸ್. ಸೊ ಗೌರ್ಮೆಂಟ್ ವಿಲ್ ಇಂಟರ್ವೀನ್ ಇಫ್ ಇಟ್ ಗೋಸ್ ಬಿಯಾಂಡ್ ದ ಕಂಟ್ರೋಲ್ ಲೆವೆಲ್. ಆದ್ದರಿಂದ ದ ಮೇನ್ ಏಮ್ ಇಸ್ ಟು ಕೀಪ್ ಎಕ್ಸ್ಚೇಂಜ್ ರೇಟ್ ಕ್ಲೋಸ್ ಟು ದ ಡಿಸೈರ್ಡ್ ಟಾರ್ಗೆಟ್ ವ್ಯಾಲ್ಯೂಸ್. ಅವರೊಂದು ಟಾರ್ಗೆಟ್ ಇಟ್ಕೊಂಡಿರ್ತಾರಲ್ವ ಸೆಂಟ್ರಲ್ ಬ್ಯಾಂಕು, ಆ ಟಾರ್ಗೆಟ್ಗಿಂತ ಜಾಸ್ತಿ ಹೋಗಬಾರ್ದು ಅಥವಾ ಕಡಿಮೆ ಆಗಬಾರ್ದು. ಇದನ್ನು ಮಾಡಬೇಕಾದ್ರೆ ಸೆಂಟ್ರಲ್ ಬ್ಯಾಂಕ್ ಶುಡ್ ಮೇಂಟೈನ್ ರಿಸರ್ವ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಟು ಎನ್ಶೂರ್ ದಟ್ ದ ರೇಟ್ ಸ್ಟೇಸ್ within the targeted value. When you maintain reserve, that means you have to maintain the reserve in the form of gold, precious metal or any other foreign currencies. ಸೊ ಈ ಒಂದು ಪ್ರಾಸೆಸ್ನ ನಾವು ಡರ್ಟಿ ಫ್ಲೋಟಿಂಗ್ ಅಂತಲೂ ಕರಿತೀವಿ. ಸೊ ತುಂಬ ವಿಕೋಪಕ್ಕೆ ಹೋದಾಗ ದೇ ವಿಲ್ ಇಂಟರ್ಫಿಯರ್, RBI ವಿಲ್ ಇಂಟರ್ಫಿಯರ್. ಸೊ ಇಂಡಿಯಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಮ್ಯಾನೇಜ್ಡ್ ಫ್ಲೋಟಿಂಗ್ ರೇಟ್. ಥ್ಯಾಂಕ್ ಯು.